ಭಾರತೀಯ ಚಿತ್ರರಂಗ ನಿನ್ನೆ ಒಂದು ದಿಗ್ಭ್ರಮೆಗೊಳಿಸುವ ಘೋಷಣೆಯಿಂದಾಗಿ ಎಚ್ಚೆತ್ತಿತು. ಇದು ಸಾಮಾಜಿಕ ಮಾಧ್ಯಮ ಮತ್ತು ಮನರಂಜನಾ ಸುದ್ದಿಗಳಾದ್ಯಂತ ತಲ್ಲಣ ಸೃಷ್ಟಿಸಿತು. ಉದ್ಯಮದ ಅತ್ಯಂತ ಪ್ರೀತಿಪಾತ್ರ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಸೂಪರ್ಸ್ಟಾರ್ ಸಮಂತಾ ರೂತ್ ಪ್ರಭು ಅವರು ಹೆಸರಾಂತ ಚಲನಚಿತ್ರ ನಿರ್ಮಾಪಕ ರಾಜ್ ನಿಡಿಮೋರು ಅವರನ್ನು ಸದ್ದಿಲ್ಲದೆ ವಿವಾಹವಾಗಿದ್ದಾರೆ. ಈ ಸಮಾರಂಭವು ಸ್ವತಃ ಪ್ರಶಾಂತ ನಿಕಟತೆಯ ಪ್ರತಿಬಿಂಬವಾಗಿತ್ತು. ಕೊಯಮತ್ತೂರಿನ ಪವಿತ್ರ ಇಶಾ ಯೋಗ ಕೇಂದ್ರದ ಲಿಂಗ ಭೈರವಿ ದೇವಸ್ಥಾನದಲ್ಲಿ ಇದು ನಡೆಯಿತು. ಆ ಸ್ಥಳವು ಸಮಂತಾ ಅವರ ಆಧ್ಯಾತ್ಮಿಕ ಪಯಣಕ್ಕೆ ಆಳವಾದ ಮಹತ್ವವನ್ನು ಹೊಂದಿದೆ. ದಂಪತಿಗಳು ಪ್ರತಿಜ್ಞೆಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ಕೇವಲ ಸುಮಾರು 30 ನಿಕಟ ಸಂಬಂಧಿಕರು ಮತ್ತು ಸ್ನೇಹಿತರು ಮಾತ್ರ ಸಾಕ್ಷಿಯಾದರು. ಇದು ಸೆಲೆಬ್ರಿಟಿ ಮದುವೆಗಳ ಸಾಮಾನ್ಯ ವೈಭವದ ಪ್ರದರ್ಶನಗಳಿಗೆ ತೀವ್ರ ವ್ಯತಿರಿಕ್ತವಾಗಿತ್ತು. ಆದರೂ ಅದರ ಖಾಸಗಿತನದ ಹೊರತಾಗಿಯೂ ಈ ಒಕ್ಕೂಟವು ಅಭೂತಪೂರ್ವ ಆನ್ಲೈನ್ ಚಟುವಟಿಕೆಯ ಸುಂಟರಗಾಳಿಯನ್ನು ಹುಟ್ಟುಹಾಕಿತು. ಇದರಿಂದಾಗಿ ರಾಜ್ ನಿಡಿಮೋರು ಮತ್ತು ಸಮಂತಾ ವಿವಾಹ ಎಂಬ ಪದಗಳು ರಾತ್ರೋರಾತ್ರಿ ಹೆಚ್ಚು ಹುಡುಕಲ್ಪಟ್ಟ ಪದಗಳಾದವು. ಇದು ಕೇವಲ ವೈಯಕ್ತಿಕ ಮೈಲಿಗಲ್ಲೂ ಆಗಿರಲಿಲ್ಲ. ನಟ ನಾಗ ಚೈತನ್ಯ ಅವರೊಂದಿಗಿನ ಹೆಚ್ಚು ಪ್ರಚಾರ ಪಡೆದ ವಿಚ್ಛೇದನದ ನಂತರ 4 ವರ್ಷಗಳ ನಂತರ ಬಂದ ಸಮಂತಾ ಅವರಿಗೆ ಒಂದು ನಾಟಕೀಯ ತಿರುವು ಆಗಿತ್ತು. ಪ್ರಶಾಂತ ಸಮಾರಂಭದ ಝಲಕ್ಗಳನ್ನು ಹಂಚಿಕೊಂಡಿದ್ದ ಅವರ ಹೃತ್ಪೂರ್ವಕ ಇನ್ಸ್ಟಾಗ್ರಾಂ ಪೋಸ್ಟ್ ತಕ್ಷಣವೇ ಲಕ್ಷಾಂತರ ಜನರನ್ನು ಆಕರ್ಷಿಸಿ ಆಚರಣೆ ಮತ್ತು ತೀವ್ರ ಊಹಾಪೋಹ ಎರಡನ್ನೂ ಹುಟ್ಟುಹಾಕಿತು. ಆದರೆ ಅದರ ಆಚರಣೆಯಲ್ಲಿ ಇಷ್ಟು ಸರಳವಾಗಿದ್ದರೂ ಈ ನಿರ್ದಿಷ್ಟ ವಿವಾಹ ಏಕೆ ಇಷ್ಟು ದೊಡ್ಡ ಟ್ರೆಂಡಿಂಗ್ ಘಟನೆಯಾಗಿ ಮಾರ್ಪಟ್ಟಿತು ಮತ್ತು ಇಷ್ಟು ಅನಿರೀಕ್ಷಿತ ನಿರೂಪಣೆಗಳನ್ನು ತನ್ನತ್ತ ಸೆಳೆಯಿತು? ಸಮಂತಾ ಮತ್ತು ರಾಜ್ ಅವರ ಪ್ರೀತಿಗೆ ಮೂಲ ಅವರ ವೃತ್ತಿಪರ ಸಹಯೋಗಗಳಾಗಿವೆ. ಇದು ಅನೇಕ ಬಾಲಿವುಡ್ ಪ್ರೇಮಕಥೆಗಳಿಗೆ ಒಂದು ಸಾಮಾನ್ಯ ಮೂಲವಾಗಿದೆ. ಅವರ ಪಯಣವು ಅಮೆಜಾನ್ ಪ್ರೈಮ್ ವಿಡಿಯೋದ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಸರಣಿ ನಕ್ಷತ್ರ ಚಿಹ್ನೆ ದಿ ಫ್ಯಾಮಿಲಿ ಮ್ಯಾನ್ 2 ನಕ್ಷತ್ರ ಚಿಹ್ನೆ ಸೆಟ್ನಲ್ಲಿ ಪ್ರಾರಂಭವಾಯಿತು. ಅಲ್ಲಿ ಸಮಂತಾ ತಮ್ಮ ವೃತ್ತಿಜೀವನಕ್ಕೆ ತಿರುವು ನೀಡಿದ ಪ್ರದರ್ಶನವನ್ನು ನೀಡಿದರು ಎಂದು ವ್ಯಾಪಕವಾಗಿ ಹೊಗಳಲ್ಪಟ್ಟಿತು. ಅವರ ಸೃಜನಾತ್ಮಕ ಸಹಯೋಗವು ನಕ್ಷತ್ರ ಚಿಹ್ನೆ ಸಿಟಾಡೆಲ್, ಹನಿ ಬನ್ನಿ ನಕ್ಷತ್ರ ಚಿಹ್ನೆಯೊಂದಿಗೆ ಮುಂದುವರಿಯಿತು. ಅಲ್ಲಿ ಅವರು ವರುಣ್ ಧವನ್ ಅವರೊಂದಿಗೆ ಕೆಲಸ ಮಾಡಿದರು. 2024ರ ಆರಂಭದಲ್ಲಿ ಬೆಳೆಯುತ್ತಿರುವ ಅವರ ಸಂಬಂಧದ ಬಗ್ಗೆ ಗುಸುಗುಸುಗಳು ಮೊದಲ ಬಾರಿಗೆ ಕೇಳಿಬಂದವು, ಏಕೆಂದರೆ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡರು. ಆದರೂ ಯಾವಾಗಲೂ ಪಾಪರಾಜಿಗಳ ಕ್ಯಾಮರಾ ಕಣ್ಣುಗಳಿಂದ ಬಹಳ ಎಚ್ಚರಿಕೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದರು. ಅವರ ಮದುವೆಯ ಮೊದಲು ಸಮಂತಾ ರಾಜ್ ಅವರ ಕುಟುಂಬವನ್ನು ಭೇಟಿಯಾಗಲು ಯುನೈಟೆಡ್ ಸ್ಟೇಟ್ಸ್ಗೆ ಪ್ರಯಾಣಿಸಿದರು. ಇದು ಅವರ ಸಂಬಂಧದ ಗಂಭೀರತೆಯನ್ನು ಸೂಚಿಸುತ್ತದೆ. ಪ್ರಸಿದ್ಧ ರಾಜ್ ಮತ್ತು ಡಿಕೆ ನಿರ್ದೇಶಕ ಜೋಡಿಯ ಅರ್ಧ ಭಾಗವಾಗಿರುವ ರಾಜ್ ನಿಡಿಮೋರು ತಮ್ಮ ನವೀನ ಕಥಾ ನಿರೂಪಣೆಗೆ ಹೆಸರುವಾಸಿಯಾಗಿದ್ದು ಸ್ವತಃ ಒಬ್ಬ ಅಸಾಧಾರಣ ಪ್ರತಿಭಾವಂತರು. ಆದರೆ ಅವರ ಭೂತಕಾಲವೂ ಗಮನ ಸೆಳೆಯಿತು. ರಾಜ್ ಈ ಹಿಂದೆ ಶ್ಯಾಮಲಿ ಡೇ ಅವರನ್ನು ಮದುವೆಯಾಗಿದ್ದರು. ಅವರು ರಂಗ್ದೇ ಬಸಂತಿ ನಕ್ಷತ್ರ ಚಿಹ್ನೆ ಮತ್ತು ಓಂಕಾರ ನಕ್ಷತ್ರ ಚಿಹ್ನೆದಂತಹ ಜನಪ್ರಿಯ ಚಲನಚಿತ್ರಗಳ ತೆರೆಮರೆಯಲ್ಲಿ ಕೆಲಸ ಮಾಡಿದ ಸೃಜನಾತ್ಮಕ ವೃತ್ತಿಪರರು. ಅವರ ಮದುವೆ 2022ರಲ್ಲಿ ವಿಚ್ಛೇದನದೊಂದಿಗೆ ಕೊನೆಗೊಂಡಿತು. ಇದು ಸಮಂತಾ ಜೊತೆಗಿನ ಅವರ ಮದುವೆಗಿಂತ 3 ವರ್ಷಗಳ ಮೊದಲು. ಆರಂಭದಲ್ಲಿ ಅವರ ಇತಿಹಾಸದ ಒಂದು ಮೌನ ಭಾಗವಾಗಿದ್ದ ಈ ವಿವರ ಶೀಘ್ರದಲ್ಲೇ ಸಾರ್ವಜನಿಕರ ಕಣ್ಣಿಗೆ ಬಿದ್ದಿತು. ಇದು ಮದುವೆಯ ಕಥಾನಕಕ್ಕೆ ಅನಿರೀಕ್ಷಿತ ನಾಟಕೀಯತೆಯನ್ನು ಸೇರಿಸಿತು. ಸಮಂತಾ ಮತ್ತು ರಾಜ್ ಅವರ ಮದುವೆಯ ಸುದ್ದಿ ವ್ಯಾಪಕವಾಗಿ ಹರಡುತ್ತಿದ್ದಂತೆ ಟ್ರೆಂಡಿಂಗ್ ಬಿರುಗಾಳಿಯ ಕೇಂದ್ರಬಿಂದುವಿನಲ್ಲಿ ಅನಿರೀಕ್ಷಿತ ವ್ಯಕ್ತಿಯೊಬ್ಬರು ಕಾಣಿಸಿಕೊಂಡರು. ರಾಜ್ ನಿಡಿಮೋರು ಅವರ ಮಾಜಿ ಪತ್ನಿ ಶ್ಯಾಮಲಿ ದೇ. ಅವರ ಸಾಮಾಜಿಕ ಜಾಲತಾಣದ ಚಟುವಟಿಕೆಗಳು ಸಾರ್ವಜನಿಕ ಊಹಾಪೋಹಗಳಿಗೆ ಕಾರಣವಾಯಿತು. ಆನ್ಲೈನ್ ಪತ್ತೇದಾರಿಗಳು ಪ್ರತಿಯೊಂದು ಪೋಸ್ಟನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತಿದ್ದರು. 2023ರ ಪ್ರೇಮಿಗಳ ದಿನದಂದು ಆಪ್ತರೊಬ್ಬರಿಗೆ ಆಳವಾದ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದ ಸಂದೇಶವೊಂದು ಮತ್ತೆ ಮುನ್ನೆಲೆಗೆ ಬಂದು ಈ ವಿಷಯಕ್ಕೆ ಒಂದು ಅರ್ಥಪೂರ್ಣ ಸನ್ನಿವೇಶವನ್ನು ಸೇರಿಸಿತು. ಆದರೆ ರಾಜ್ ಮತ್ತು ಸಮಂತಾ ಮದುವೆಗೆ ಕೇವಲ 1 ದಿನ ಮೊದಲು ಮಾಡಿದ ಪೋಸ್ಟ್ ಇಂಟರ್ನೆಟ್ನಲ್ಲಿ ನಿಜಕ್ಕೂ ತೀವ್ರ ಸಂಚಲನ ಮೂಡಿಸಿತು. ಶ್ಯಾಮಲಿ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಒಂದು ನಿಗೂಢ ಉಲ್ಲೇಖವನ್ನು ಹಂಚಿಕೊಂಡಿದ್ದರು. ಹತಾಶ ಜನರು ಹತಾಶ ಕೆಲಸಗಳನ್ನು ಮಾಡುತ್ತಾರೆ. ಈ ಸಮಯವು ನಿರ್ವಿವಾದವಾಗಿತ್ತು ಮತ್ತು ಸಾರ್ವಜನಿಕರು ಇದನ್ನು ಮುಂಬರುವ ಮದುವೆಯ ಬಗ್ಗೆ ಪರೋಕ್ಷ ಟೀಕೆ ಎಂದು ತಕ್ಷಣವೇ ಅರ್ಥೈಸಿದರು. ಇದು ಡಿಜಿಟಲ್ ವೇದಿಕೆಗಳಲ್ಲಿ ವ್ಯಾಪಕ ಚರ್ಚೆ ಮತ್ತು ವಾದವಿವಾದಗಳಿಗೆ ಕಾರಣವಾಯಿತು. ಹರಿದಾಡುತ್ತಿದ್ದ ಏಕೈಕ ವದಂತಿ ಇದಾಗಿರಲಿಲ್ಲ. ರಾಜ್ ಅವರಿಗೆ ಶ್ಯಾಮಲಿಯೊಂದಿಗೆ ಒಬ್ಬಳು ಮಗಳಿದ್ದಾಳೆ ಎಂಬ ನಿರಂತರವಾದ ಸುಳ್ಳು ಆರೋಪಗಳು ಸಹ ಹೆಚ್ಚು ಪ್ರಚಾರ ಪಡೆದವು. ಆದಾಗ್ಯೂ ದಂಪತಿಗೆ ಹತ್ತಿರದ ಮೂಲಗಳು ಈ ಆರೋಪಗಳನ್ನು ತಕ್ಷಣವೇ ನಿರಾಕರಿಸಿದವು. ರಾಜ್ಗೆ ತಮ್ಮ ಹಿಂದಿನ ಮದುವೆಯಿಂದ ಮಕ್ಕಳಿಲ್ಲ ಎಂದು ದೃಢಪಡಿಸಿದರು. ಅವರೊಂದಿಗೆ ಆಗಾಗ್ಗೆ ಛಾಯಾಚಿತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಮಗು ವಾಸ್ತವವಾಗಿ ಅವರ ಸಹ ನಿರ್ದೇಶಕ ಕೃಷ್ಣ ಡಿ.ಕೆ. ಅವರ ಮಗಳು. ಈ ಸ್ಪಷ್ಟೀಕರಣವು ಟ್ರೆಂಡಿಂಗ್ ನಿರೂಪಣೆಯ ನಿರ್ಣಾಯಕ ಭಾಗವಾಯಿತು. ತಪ್ಪು ಮಾಹಿತಿಯು ಎಷ್ಟು ವೇಗವಾಗಿ ಹರಡುತ್ತದೆ ಮತ್ತು ತಕ್ಷಣದ ಸುದ್ದಿಗಳ ಯುಗದಲ್ಲಿ ಅದನ್ನು ನೇರವಾಗಿ ನಿಭಾಯಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಎತ್ತಿ ತೋರಿಸುತ್ತದೆ. ಸಮಂತಾ ರೂತ್ ಪ್ರಭು ಅವರಿಗೆ ಈ ಮದುವೆಯು ಕೇವಲ ಹೊಸ ಸಂಬಂಧಕ್ಕಿಂತ ಹೆಚ್ಚಿನದನ್ನು ಪ್ರತಿನಿಧಿಸುತ್ತದೆ. ಸಾರ್ವಜನಿಕರ ಗಮನದಲ್ಲಿ ಹಲವು ವರ್ಷಗಳ ನಂತರ ಇದು ಹೊಸ ಆರಂಭದ ಪ್ರಬಲ ಸಂಕೇತ, ಒಂದು ವೈಯಕ್ತಿಕ ಮರುಹುಟ್ಟಿನ ಕಥೆಯಾಗಿದೆ. 2021ರಲ್ಲಿ ನಾಗ ಚೈತನ್ಯ ಅವರಿಂದ ಅವರ ವಿಚ್ಛೇದನವು ಭಾರತೀಯ ಮನರಂಜನಾ ಲೋಕದ ಅತ್ಯಂತ ಚರ್ಚಿತ ಬೇರ್ಪಡುವಿಕೆಗಳಲ್ಲಿ ಒಂದಾಗಿತ್ತು. ಇದು ತೀವ್ರ ಪರಿಶೀಲನೆ ಮತ್ತು ಭಾವನಾತ್ಮಕ ಸವಾಲಿನ ಅವಧಿಯಾಗಿತ್ತು.
ಮುಂದಿನ 4 ವರ್ಷಗಳಲ್ಲಿ ಸಮಂತಾ ತುಲನಾತ್ಮಕವಾಗಿ ಖಾಸಗಿ ವೈಯಕ್ತಿಕ ಜೀವನವನ್ನು ಕಾಪಾಡಿಕೊಂಡರು, ತಮ್ಮ ಶಕ್ತಿಯನ್ನು ತಮ್ಮ ಯಶಸ್ವಿ ವೃತ್ತಿಜೀವನ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಆಳವಾಗಿಸಿಕೊಳ್ಳುವತ್ತ ಕೇಂದ್ರೀಕರಿಸಿದರು. ಅವರ ಹೊಸ ಮದುವೆಯು ಹೊಸ ಅಧ್ಯಾಯವನ್ನು ಸೂಚಿಸುತ್ತದೆ, ಭರವಸೆ ಮತ್ತು ನವೀಕೃತ ಸಂತೋಷದಿಂದ ತುಂಬಿದ ಒಂದು ಅಧ್ಯಾಯ. ಇದು ಅವರ ಪ್ರಯಾಣವನ್ನು ಅಚಲ ನಿಷ್ಠೆಯಿಂದ ಅನುಸರಿಸಿದ ಪ್ರೇಕ್ಷಕರನ್ನು ಸಹಜವಾಗಿ ಆಕರ್ಷಿಸುತ್ತಿದೆ. ಅವರ ಅಭಿಮಾನಿ ಬಳಗದ ಭಾವನಾತ್ಮಕ ಹೂಡಿಕೆಯು ಸ್ಪಷ್ಟವಾಗಿತ್ತು, ವಿಶೇಷವಾಗಿ ಮದುವೆಯ ದಿನವು ಅವರ ಭೂತಕಾಲದ ನೆನಪುಗಳನ್ನು ಅನಿರೀಕ್ಷಿತವಾಗಿ ಮರುಕಳಿಸಿದಾಗ. ಅವರ ಮಾಜಿ ಪತಿ ನಾಗ ಚೈತನ್ಯ ಅವರ ದೂತ ಚಿತ್ರದ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಕಾಮೆಂಟ್ಗಳಿಂದ ತುಂಬಿರುವುದನ್ನು ಕಂಡರು. ಬಳಕೆದಾರರು, ಅವರಲ್ಲಿ ಅನೇಕರು ಸಮಂತಾರ ಕಟ್ಟಾ ಬೆಂಬಲಿಗರು, ನೀವು ವಜ್ರವನ್ನು ಕಳೆದುಕೊಂಡಿರಿ, ಯ ಲಾಸ್ಟ್ ಡೈಮಂಡ್ ಎಂಬಂತಹ ಕಾಮೆಂಟ್ಗಳನ್ನು ಪೋಸ್ಟ್ ಮಾಡಿದರು. ಇದು ಸಮಂತಾ ಅವರ ನೇರ ಉಲ್ಲೇಖವಾಗಿತ್ತು. ಈ ಭಾವನೆಗಳ ಮಹಾಪೂರವು ಅವರ ಕಥೆಯೊಂದಿಗೆ ಸಾರ್ವಜನಿಕರ ನಿರಂತರ ಸಂಪರ್ಕವನ್ನು ಮತ್ತು ಅವರು ಯಶಸ್ವಿಯಾಗುವುದನ್ನು ನೋಡುವ ಅವರ ಆಸೆಯನ್ನು ಒತ್ತಿ ಹೇಳಿತು. ಇದು ಅವರ ಹಿಂದಿನ ಮದುವೆಯ ಬಗ್ಗೆ ಹೋಲಿಕೆಗಳು ಮತ್ತು ಚರ್ಚೆಗಳನ್ನು ಪುನರುಜ್ಜೀವನಗೊಳಿಸಿದರೂ ಸಹ. ಸಾರ್ವಜನಿಕ ಗ್ರಹಿಕೆ ಮತ್ತು ಭಾವನಾತ್ಮಕ ನಿರೂಪಣೆಗಳೊಂದಿಗೆ ಸೆಲೆಬ್ರಿಟಿಗಳ ಜೀವನವು ಎಷ್ಟು ಆಳವಾಗಿ ಹೆಣೆದುಕೊಂಡಿದೆ ಎಂಬುದಕ್ಕೆ ಇದು ಒಂದು ಸ್ಪಷ್ಟ ಜ್ಞಾಪನೆಯಾಗಿತ್ತು. ಸಮಂತಾ ರೂತ್ ಪ್ರಭು ಮತ್ತು ರಾಜ್ ನಿದಿಮೋರು ಅವರ ಮದುವೆಯು ಕೇವಲ ಸೆಲೆಬ್ರಿಟಿ ಗಾಸಿಪ್ಗಿಂತಲೂ ಹೆಚ್ಚಿನದು, ಇದು ಭಾರತೀಯ ಮನರಂಜನಾ ಉದ್ಯಮದ ಮೇಲೆ ದೂರಗಾಮಿ ಪರಿಣಾಮಗಳನ್ನು ಬೀರುವ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ತೆಲುಗು, ತಮಿಳು, ಕನ್ನಡ ಮತ್ತು ಹಿಂದಿ ಹೀಗೆ ಹಲವಾರು ಚಲನಚಿತ್ರೋದ್ಯಮಗಳಲ್ಲಿ ಸಮಂತಾ ಅವರ ಅಪಾರ ಜನಪ್ರಿಯತೆಯು ಅವರನ್ನು ಅತ್ಯಂತ ಬೇಡಿಕೆಯುಳ್ಳ ತಾರೆಯನ್ನಾಗಿಸಿದೆ. ರಾಜ್ ನಿದಿಮೋರು ಅವರಂತಹ ಗೌರವಾನ್ವಿತ ಚಲನಚಿತ್ರ ನಿರ್ಮಾಪಕರೊಂದಿಗಿನ ಅವರ ಒಕ್ಕೂಟವು ಸಂಭಾವ್ಯ ಸೃಜನಾತ್ಮಕ ಸಹಯೋಗಗಳನ್ನು ಮತ್ತು ಅವರ ವೃತ್ತಿಪರ ಹಾದಿಯಲ್ಲಿ ಸಂಭವನೀಯ ಬದಲಾವಣೆಯನ್ನು ಸೂಚಿಸುತ್ತದೆ, ಇದು ಅವರ ಸಂಯೋಜಿತ ಪ್ರಭಾವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಆಡಂಬರದ ಆಚೆಗೆ, ಸದ್ಗುರು ಸಂಸ್ಥೆಗೆ ಸಂಬಂಧಿಸಿದ ದೇವಾಲಯದಲ್ಲಿ ಮದುವೆಯಾಗಲು ಸಮಂತಾ ಅವರ ಆಯ್ಕೆಯು ಅವರ ಸಾರ್ವಜನಿಕ ಆಧ್ಯಾತ್ಮಿಕ ಒಲವನ್ನು ಪ್ರತಿಬಿಂಬಿಸುತ್ತದೆ, ಇದು ಅವರ ಅಭಿಮಾನಿ ಬಳಗದ ಒಂದು ಮಹತ್ವದ ಭಾಗದೊಂದಿಗೆ ಆಳವಾಗಿ ಅನುರಣಿಸುತ್ತದೆ ಮತ್ತು ಈ ನಿರೂಪಣೆಗೆ ಒಂದು ಶ್ರೀಮಂತ ಸಾಂಸ್ಕೃತಿಕ ಆಯಾಮವನ್ನು ಸೇರಿಸುತ್ತದೆ. ಈ ಘಟನೆಯು ಆಧುನಿಕ ಸೆಲೆಬ್ರಿಟಿ ಸುದ್ದಿಗಳ ಸಂಕೀರ್ಣ ಗತಿಶೀಲತೆಯನ್ನು ಸಂಪೂರ್ಣವಾಗಿ ವಿವರಿಸುತ್ತದೆ. ಮದುವೆಯಂತಹ ಒಂದು ಪ್ರಾಥಮಿಕ ಘಟನೆಯು ಏಕಕಾಲದಲ್ಲಿ ಹಲವು ಅಂತರಸಂಪರ್ಕಿತ ನಿರೂಪಣೆಗಳನ್ನು ಹೇಗೆ ಸೃಷ್ಟಿಸಬಲ್ಲದು ಎಂಬುದನ್ನು ತೋರಿಸುತ್ತದೆ. ಆನಂದಮಯ ಒಕ್ಕೂಟ, ಮಾಜಿ ಸಂಗಾತಿಯ ಮೇಲೆ ಅನಿರೀಕ್ಷಿತ ಬೆಳಕು, ವದಂತಿಗಳ ನಿರಾಕರಣೆ, ಮತ್ತು ಹಿಂದಿನ ಸಂಬಂಧಗಳ ಕುರಿತು ಹೋಲಿಕೆಯ ವ್ಯಾಖ್ಯಾನ. ಪ್ರತಿ ಎಳೆಯೂ ಸ್ವತಂತ್ರ ಹುಡುಕಾಟದ ಪ್ರಶ್ನೆಗಳಿಗೆ ಮತ್ತು ಸಾಮಾಜಿಕ ಮಾಧ್ಯಮದ ಒಳಗೊಳ್ಳುವಿಕೆಗೆ ಇಂಧನ ನೀಡುತ್ತದೆ, ಇದು ಒಟ್ಟಾರೆ ಟ್ರೆಂಡಿಂಗ್ ಪರಿಣಾಮವನ್ನು ವರ್ಧಿಸುತ್ತದೆ. ಸಾರ್ವಜನಿಕವಾಗಿ ನೋವನ್ನು ಅನುಭವಿಸಿದ ಸಮಂತಾ ಅವರ ಪಯಣವನ್ನು ಅನುಸರಿಸಿದ ಪ್ರೇಕ್ಷಕರಿಗೆ, ಈ ಮದುವೆಯು ಮುಂದೆ ಸಾಗುವ ಒಂದು ಪ್ರಬಲ ನಿರೂಪಣೆಯನ್ನು ನೀಡುತ್ತದೆ, ಇದು ಸ್ಥಿತಿಸ್ಥಾಪಕತ್ವ ಮತ್ತು ಹೊಸ ಆರಂಭಗಳಿಗೆ ಸಾಕ್ಷಿಯಾಗಿದೆ. ಇದು ವಿಕಸನಗೊಳ್ಳುತ್ತಿರುವ ಕಥೆಯಾಗಿದ್ದು, ಕೇವಲ ಇಬ್ಬರು ವ್ಯಕ್ತಿಗಳ ಜೀವನವನ್ನು ರೂಪಿಸುವುದಲ್ಲದೆ, ಭಾರತೀಯ ಸಿನಿಮಾ ಮತ್ತು ಸೆಲೆಬ್ರಿಟಿ ಸಂಸ್ಕೃತಿಯ ವಿಶಾಲ ಭೂದೃಶ್ಯವನ್ನು ರೂಪಿಸುತ್ತದೆ.